ಯಶಸ್ಸಿನಲ್ಲಿರೋ ಬಿಜೆಪಿಗೆ ಭಿನ್ನ ಶಾಕ್ ಎದುರಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಜೋರಾಯ್ತು ಭಿನ್ನ ಮತದ ಬೇಗುದಿ. ಬೆಳಗಾವಿಯಲ್ಲಿ ಭಿನ್ನರಿಂದ ಬಂಡಾಯದ ಸಭೆಯಾಗಿದೆ. ಯತ್ನಾಳ್ ಮತ್ತು ಜಾರಕಿಹೊಳಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆಗಿಬಿಟ್ಟಿದೆ. ರಮೇಶ್ ಜಾರಕಿಹೊಳಿ ಯತ್ನಾಳ್ ನೇತೃತ್ವದಲ್ಲಿ ಮಹತ್ವದ ಸಭೆ. ಏನೋ ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಸಭೆಯಲ್ಲಿ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಏನೋ ಅಣ್ಣಾ ಸಾಹೇಬ್ ಜೊಲ್ಲೆ, BV ನಾಯಕ್, ಹಲವು ನಾಯಕರು ಭಾಗಿಯಾಗಿದ್ದಾರೆ. ಕೂಡಲ ಸಂಗಮದವರೆಗೂ ಪಾದಯಾತ್ರೆಗೆ ಭಿನ್ನರ ಚಿಂತನೆ. ವಿಜಯೇಂದ್ರ ಮೈಸೂರು ಚಲೋಗೆ ಟಾಂಗ್ ಕೊಡಲು ಪ್ಲಾನ್ ಅನ್ನ ಮಾಡಿದ್ದಾರೆ. BSY ಅಂಡ್ ಟೀಮ್ಗೆ ಟಕ್ಕರ್ ಕೊಡಲು ಭಿನ್ನರು ಬಿಗ್ ಪ್ಲಾನ್ ಅನ್ನ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳ ಮೈಸೂರು ಚಲೋ ಪಾದಯಾತ್ರೆ ಅಂತ್ಯವನ್ನ ಕಂಡಿದೆ. ಇನ್ನು ಈ ಯಶಸ್ಸಿನ ಖುಷಿಯಲ್ಲಿರುವಂತಹ ಬಿಜೆಪಿಗೆ ಈಗ ಭಿನ್ನ ಶಾಕ್ ಎದುರಾಗುಬಿಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ ಜೋರಾಗುಬಿಟ್ಟಿದೆ ಭಿನ್ನ ಮತದ ಬೇಗುದೆ. ಬೆಳಗಾವಿಯಲ್ಲಿ ಭಿನ್ನರಿಂದ ಬಂಡಾಯದ ಸಭೆಯಾಗುಬಿಟ್ಟಿದೆ. ಯತ್ನಾಳ್ ಮತ್ತು ಜಾರಕಿಹೊಳಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಒಂದಾಗುಬಿಟ್ಟಿದೆ. ಇನ್ನು ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ ನಲ್ಲಿ ಸಭೆಯನ್ನ ಮಾಡಿದ್ದಾರೆ. ಇನ್ನು ಈ ಸಭೆಯಲ್ಲಿ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಅಣ್ಣಾ ಸಾಹೇಬ್ ಜೊಲ್ಲೆ, BV ನಾಯಕ್, ಹಲವು ನಾಯಕರು ಭಾಗಿಯಾಗಿದ್ದಾರೆ. ಯಾರ್ಯಾರು ಈ ಭಿನ್ನ ಮತವನ್ನ ಅಭಿಪ್ರಾಯವನ್ನ ಹೊಂದಿದ್ದಾರೆ ಇವರೆಲ್ಲರೂ ಸೇರಿ ಖಾಸಗಿ ಹೋಟೆಲ್ ಒಂದರಲ್ಲಿ ಸಭೆಯನ್ನ ಮಾಡಿದ್ದಾರೆ. ಕೂಡಲ ಸಂಗಮದವರೆಗೂ ಪಾದಯಾತ್ರೆಗೆ ಚಿಂತನೆಯನ್ನ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತನೆಯನ್ನ ನಡೆಸಿ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಏನೋ ವಿಜಯೇಂದ್ರ ಮೈಸೂರು ಚಲೋಗೆ ಟಾಂಗ್ ಅನ್ನ ಕೊಡ್ಲಿಕ್ಕೆ ಬಿಗ್ ಪ್ಲಾನ್ ಒಂದನ್ನ ಮಾಡಿದ್ದಾರೆ. BSY ಟೀಮ್ಗೆ ಟಕ್ಕರ್ ಕೊಡ್ಲಿಕ್ಕೆ ಭಿನ್ನರು ಬಿಗ್ ಪ್ಲಾನ್ ಮಾಡಿದ್ದಾರೆ. ಇತ್ತ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನ ಮಾಡಿ ರಣಕಹಳೆಯನ್ನ ಊದಿ CM ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಸವಾಲನ್ನ ಎದುರು ಮಾಡಿಕೊಟ್ಟಿದ್ರು. ಆದ್ರೆ ಈಗ ಮತ್ತೆ ಬಿಜೆಪಿಯ ಭಿನ್ನರ ಈಗ ಬಿಜೆಪಿಗೆ ದೊಡ್ಡ ಒಂದು ಸವಾಲನ್ನ ತಂದು ಬಿಟ್ಟಿದೆ. ಹೀಗಾಗಿ ಕೂಡಲ ಸಂಗಮದವರೆಗೂ ಪಾದಯಾತ್ರೆಗೆ ಚಿಂತನೆಯನ್ನ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯಾಗಿದೆ.